ಕಳಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ವೀರಭದ್ರ ಎನ್ನುವ ದೀರ್ಘ ಕರೆ. ಯಾಕೆ ಏನಾಯ್ತಮ್ಮ? ನನ್ನಿಂದ ಏನಾಗಬೇಕು ತಾಯಿ? ಕಾರಣ ಉಂಟು. ಕಾಂಜರಾಸುರನ ವಧೆಯಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಿನ್ನನ್ನು ಕರೆಸಿಕೊಂಡವಳಿದ್ದೇನೆ. ಪ್ರಮತಾದಿ ಗಣಗಳೆಲ್ಲ ಸೇರಿ ಹೋಗಿ ಅವನ ವಧಿಸಿ ಬನ್ನಿ. ಪ್ರಮದಾದಿಗಳೆಲ್ಲ ತನ್ನ ಮಂತ್ರಶಕ್ತಿಯಿಂದ ಬಂಧಿಸಿಟ್ಟಿದ್ದಾನೆ. ಇವನಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಮಗನ ನಂದಿಕೇಶ್ವರ, ನನ್ನಿಂದ ಏನಾಗ್ಬೇಕಮ್ಮ? ದುಷ್ಟ ಕಾಂಜರನ ವಧೆಯಾಗಬೇಕಾಗಿದೆ. ಪ್ರಮದಾದಿಗಣಗಳ ಬಿಡುಗಡೆಯಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ಹೋಗಿ ವಧಿಸಿ ಬಾ. ಯಾಕಾಗಿ ಬಂದವ? ಏನು ನಿನ್ನ ಉದ್ದೇಶ? ಕಂಟಕನಾಗಿ ಮೆರೆದಾಡ್ತಾ ಇದ್ದವನು ನೀನಿದ್ದೀಯ. ಮಾಡಿದ್ದೆಲ್ಲ ಅಪರಾಧ ಆಯ್ತನ್ನು ಹಾಗೆ ಇದೇನು ಆಶ್ಚರ್ಯ ಆಗಿರ್ಬಹುದು. ಯುದ್ಧ ಮಾಡಿದಂತೆ ಘಟನೆಯನ್ನು ಮಾಡಿದ. ಆಕಾಶದೆತ್ತರಕ್ಕೆ ಹಾರಿದ್ದಾನೆ. ಈ ವಿಚಾರವನ್ನ ತಾಯಿಯಲ್ಲಿ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಕಾಯವನ್ನ ಮರೆಮಾಚಿ ಮಾಯಕನ ಯುದ್ಧಕ್ಕೆ ಅವ ಮುಂದಾಗಿದ್ದಾನೆ. ನೀನು ನಿನ್ನ ಶಕ್ತಿಯನ್ನು ದ್ವಿಗುಣಗೊಳಿಸಿ ಆಕಾಶ ನಂದಿಯಾಗಿ ಒಂದಲ್ಲ ಎರಡಲ್ಲ, ವೀರಭದ್ರನಂತೆ ಇನ್ನೊಂದಂತೆ ಈಗ ಆಕಾಶ ನಂದಿಯಂತೆ ಒಂದೇ ವರ್ಷದಲ್ಲಿ ಏನೆಲ್ಲ ಸಿದ್ಧತೆ ಇವರದ್ದು. ಹಾಗಾದ್ರೆ ಆಕಾಶ ನಂದಿಯ ಅಟ್ಟಹಾಸವನ್ನು ಮುಗಿಸಬೇಕು ಅಂತಾದ್ರೆ ಘೋರ ವ್ಯಾಘ್ರವಾಗಿ
ತಕ್ಕುದಾಗಿರುವಂತ ಪಾಠವನ್ನ ಕಲಿಸ್ತೇನೆ ಮಗನೇ. ಹೇಳಿದೆ ಅಂತ ಆದ್ರೆ ಕ್ಷಣ ಮಾತ್ರದಲ್ಲಿ ಮಾಡಿ ಪೂರೈಸ್ತೇನೆ. ಮಗು ಅರಿವಿನ ಬಲವಾದಂತ ಉದ್ದೇಶ ಮಗನಾಗಿರುವಂತ ಗಾಂಧರಾಸುರ ಲೋಕಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ. ವ್ಯಾಘ್ರ ರೂಪವನ್ನು ಧರಿಸಿದ್ದಾನೆ. ತಕ್ಕುದಾಗಿರುವಂತ ಪಾಠವನ್ನ ಕಲಿಸು. ಹಾಗೆ ಅಲ್ಲ ಹುಲಿ ಮಂಡಿ ಅಂತ ಕೊಟ್ಟು ದೊಡ್ಡಾಗಿದ್ದೀವಿ ಪೂರ ಮಂಡಿಗೆ ನೋಡುದು ನೋಡಿ ಆಚೆಗೀಚೆಗೆಲ್ಲ ಶಬ್ದ ಮಾಡಬೇಡಿ. ಶಬ್ದ ಮಾಡುವ ಹುಲಿ ಹಿಡ್ಕೊಂಡ್ಮೇಲೆ ಶಬ್ದ ಮಾಡು. ಅಷ್ಟಾಗಿ ನೋಡ್ತಾ ದುಡ್ಡಾಗಿಂದ ಹಿಡಿಯುವಲ್ಲ. ಎಲ್ಲಿ ಓಡ್ತಾರೆ, ಎಲ್ಲಿ ಕಳಿಸ್ಬೇಕು. ಅಂಧಕಾರದಲ್ಲಿ ತೊಳೆದಾಡ್ತಾ ಇದ್ದವ ಅದಕ್ಕೆ ಲೋಕಕಂಟಕನಾಗಿ ದುಷ್ಟನಾಗಿ ವ್ಯವಹರಿಸಿದೆ. ಅನೇಕರೊಂದಿಗೆ ಯುದ್ಧವನ್ನ ಮಾಡಿ ಆಮೇಲೆ ಈಗ ನಿನ್ನನ್ನು ನೋಡುತ್ತಾ ಇರುವ ಹಾಗೆ ನಾರಣಿಕ ಪುರುಷ ನೀನು ಈ ಲೋಕ ಕಲ್ಯಾಣವನ್ನು ಬಯಸಿ ಆವಿರ್ಭವಿಸಿದವ ನಂದಿಕೇಶ್ವರ ಸ್ವಾಮಿ ಎನ್ನುವುದು ಅರ್ಥ ಆಗಿದೆ. ನಿನ್ನಂಥವನ ಎದುರುಗಡೆಯಲ್ಲಿ ನಾನು ವಿಜೃಂಭಿಸಬಾರದು, ನನ್ನಂತಹ ದುಷ್ಟರು ಇರಬಾರದು. ಹಾಗಾಗಿ ನಿನ್ನ ಎದುರುಗಡೆಯಲ್ಲಿ ಮೋಕ್ಷವನ್ನು ಬಯಸುತ್ತಾ ಇದ್ದೇನೆ. ಮುಂದಿನ ನಿನ್ನ ಚರಿತ್ರೆಯ ಪುಟಗಳಲ್ಲಿ ನನ್ನ ಹೆಸರು ಶಾಶ್ವತವಾಗಿರುವ ಹಾಗೆ ಅನುಗ್ರಹಿಸಬೇಕು ದೇವರೇ. ಅಯ್ಯ ಗಾಂಧರಾಸುರ, ಈಗ ನಾನು ಮಾಡಿದ ತಪ್ಪಿನ ಅರಿವು ನಿನಗಾಯ್ತಲ್ಲ. ನಿನ್ನನ್ನ ಹರಸಿದ್ದೇನೆ ಮಗು. ಬ್ರಹ್ಮನ ಕುರಿತಾಗಿ ವರವನ್ನ ಪಡೆದೆ. ಅದು ಯಾವ ರೀತಿಯಲ್ಲಿ ಮಾನವನೊಬ್ಬ ಪ್ರಾಣಿಯಾಕೃತಿಯನ್ನು ತಳೆದು ಬಂದಾಗ ತನ್ನ ಪಾಲಿಗೆ ಮರಣ ಎನ್ನುವ ಹಾಗೆಯೇ ನಿನ್ನನ್ನ ಕುರಿತು ನಿನ್ನನ್ನ ವಧಿಸುವುದಕ್ಕಾಗಿ ಬಂದಂತ ನಂದಿಕೇಶನೇ ನಾನಿದ್ದೇನೆ ಮಗು. ಆದ್ರೆ ಈಗ ಬಯಸಿದ್ದು ಮೋಕ್ಷ ತಾನೆ. ಆದರೆ ಒಂದು ಮಾತು, ನಿನ್ನ ಹೆಸರೆನ್ನುವುದು ಅಜರಾಮರವಾಗಿ ಉಳಿಯಬೇಕು. ಮುಂದೊಂದು ದಿನ ಇದೇ ಸ್ಥಳದಲ್ಲಿ ನಂದಿಕೇಶನಾಗಿ ನಾನು ನೆಲೆ ಹಾಕ್ತೇನೆ. ನನ್ನ ಮುಂಭಾಗದಲ್ಲಿ ಹುಲಿರಾಯನಾಗಿ ಇರು. ಮಾಡು ಯುದ್ಧವನ್ನ.